ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಣು ಮಗು ಇದೆಯಾ? ಆ ಮಗುವಿನ ಒಂದು ಭವಿಷ್ಯದ ಬಗ್ಗೆ ನಿಮಗೇನಾದರೂ ಆತಂಕ ಇದೆಯಾ? ಆ ಮಗುವಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕಂತ ನಿಮ್ಮ ವಿಚಾರದಲ್ಲಿದ್ದೀರಾ? ಹಾಗಾದ್ರೆ ನಿಮಗಾಗಿ ಇದೆ ಈ ಒಂದು ಸರ್ಕಾರದ ಯೋಜನೆ. ಆ ಯೋಜನೆಯಲ್ಲಿ ತಾವು ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಕಟ್ಟಿದ್ರೆ 21 ವರ್ಷದಲ್ಲಿ 69 ಲಕ್ಷ ರೂಪಾಯಿಗಳನ್ನ ತಾವು ಪಡಿಬಹುದು. ಆ ಒಂದು ಯೋಜನೆಯ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಮುಂದೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ಯೋಜನೆಯ ಬಗ್ಗೆ. ಬನ್ನಿ ಈ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಈ ಒಂದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವಿಡಿಯೋನ ನೋಡ್ತಾ ಇರೋರಿಗೆ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಹೆಣ್ಣು ಮಗುವಿನ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಈ ನಮ್ಮ ಭಾರತದಲ್ಲಿ ಈಗ ಹೆಣ್ಣು ಮಕ್ಕಳು ದಿನದಿಂದ ದಿನಕ್ಕೆ ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕಾಲ ಬದಲಾಗಿದೆ. ಒಂದು ಕಾಲದಲ್ಲಿ ಹೆಣ್ಣು ಹುಟ್ಟಿತಂದ್ರೆ ಹೆಣ್ಣು ಹುಟ್ಟಿತಂತ ಅನ್ನೋ ಕಾಲ ಇತ್ತು. ಈಗ ಒಂದು ಹೆಣ್ಣು ಹುಟ್ಟಿದ್ರೆ ಸಾಕು ಅನ್ನೋ ಕಾಲ ಸಮೀಪಿಸುತ್ತದೆ ಅಲ್ವಾ ವೀಕ್ಷಕರೇ? ಹೌದು. ಈಗ ಮತ್ತೆ ಮಹಿಳೆಯರು ಹಿಂದೆಂದಿಗಿಂತಲೂ ಬಹಳ ಸಶಕ್ತರಾಗಿದ್ದಾರೆ. ಹಾಗೆ ಆದಾಗ್ಯೂ ಮಹಿಳೆಯರು ಮತ್ತು ಹುಡುಗಿಯರ ಪರಿಸ್ಥಿತಿಗಳನ್ನು ಸುಧಾರಿಸಲು ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪರಿಚಯಿಸಿದೆ. ಈ ಯೋಜನೆಯು ಹೆಣ್ಣು ಮಗುವಿಗೆ ಸುರಕ್ಷಿತ ಭವಿಷ್ಯವನ್ನು ಆನಂದಿಸಲು ಒಂದು ಮಾರ್ಗವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿ ನೀವು ನಿಮ್ಮ ಹೆಣ್ಣು ಮಗುವಿಗೆ ಖಾತೆಯನ್ನು ತೆರೆಯಬಹುದು ಮತ್ತು ಹೂಡಿಕೆ ಮಾಡಿದ ಮೊತ್ತವನ್ನು ಅವಳ ಉನ್ನತ ಶಿಕ್ಷಣ ಅಥವಾ ಮದುವೆಗೆ ಬಳಸಬಹುದು. ಆದಾಯ ತೆರಿಗೆ ಕಾಯ್ದೆ 1061 ಸೆಕ್ಷನ್ 80C ಅಡಿಯಲ್ಲಿ ಆಕರ್ಷಕ ಬಡ್ಡಿ ದರಗಳು ಮತ್ತು ತೆರಿಗೆ ಪ್ರಯೋಜನಗಳನ್ನು ಸಹ ನೀವು ಈ ಒಂದು ಆನಂದಿಸಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆ, ನಾವು ಈಗ ಮಾತಾಡ್ತಾ ಇರೋದು ಸುಕನ್ಯಾ ಸಮೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಈ ಒಂದು ಯೋಜನೆಯ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಏನು? ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಹೆಣ್ಣು ಮಗು ಮತ್ತು ಅವಳ ಆರ್ಥಿಕ ಅಗತ್ಯಗಳಿಗಾಗಿ ಸರ್ಕಾರದ ಬೆಂಬಲಿತ ಸಣ್ಣ ಡೆಪಾಸಿಟ್ ಯೋಜನೆಯಾಗಿದೆ. ಬೇಟಿ ಬಚಾವ್ ಬೇಟಿ ಪಢಾವ್ ಅಭಿಯಾನದ ಭಾಗವಾಗಿ ಇದನ್ನು ಪ್ರಾರಂಭಿಸಲಾಗಿದೆ. ಈ ಒಂದು ಖಾತೆಯನ್ನು ಯಾವಾಗ ತೆರೆಯಬಹುದು? ಈ ಖಾತೆಯನ್ನು ನಿಮ್ಮ ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ 10 ವರ್ಷದ ಒಳಗೆ, ಅವಳ ವಯಸ್ಸು 10 ವರ್ಷದ ಒಳಗೆ ಈ ಒಂದು ಖಾತೆಯನ್ನು ತೆಗಿಬಹುದು. ಒಂದು ಮನೆಯಲ್ಲಿ 2 ಖಾತೆಗಳನ್ನು ತೆಗಿಬಹುದು. ಅಂದ್ರೆ 2 ಹೆಣ್ಣು ಮಗುವಿಗೆ ಖಾತೆಯನ್ನು ತೆಗೆಯುವುದು. ಮೊದಲ ಮಗು ಹೆಣ್ಣು ಮತ್ತೆ ಎರಡನೇ ಮಗು ಹೆಣ್ಣು ಆದ್ರೆ ಕೂಡ ಈ ಒಂದು 2 ಪ್ರತ್ಯೇಕ ಖಾತೆಗಳನ್ನು 2 ಹೆಣ್ಣು ಮಕ್ಕಳಿಗಾಗಿ ತೆಗೆಯಬಹುದು. ಈಗ ಕೆಲವೊಬ್ರು ಕೇಳ್ತಾರೆ, ಏನಪ್ಪಾ ಅಂದ್ರೆ ಈಗ ಮೊದಲನೇದು ಹೆಣ್ಣು ಮಗು ಆಯ್ತು, ಮತ್ತೆ ಎರಡನೇದು ಅವಳಿ ಜವಳಿ ಹೆಣ್ಣು ಮಕ್ಕಳಾದ್ರೆ ಹೇಗ್ ಮಾಡ್ಬೇಕು? ಅದಕ್ಕೂ ಕೂಡ ಸರ್ಕಾರ ಒಂದು ಆಪ್ಷನ್ ಇಟ್ಟಿದೆ. ಏನಪ್ಪಾ ಅಂದ್ರೆ ಮೊದಲನೇ ಹೆಣ್ಣು ಮಗುವಿಗೆ ಒಂದು ಖಾತೆಯನ್ನು ತೆಗೆದು ಮತ್ತೆ ಎರಡನೇ ಅವಳಿ ಜವಳಿ ಆದ್ರೆ ಅದಕ್ಕೂ ಕೂಡ ತಾವು ಅವಳಿ ಜವಳಿ ಮಕ್ಕಳ ಹೆಸರಲ್ಲಿ ಈ ಒಂದು ಖಾತೆಯನ್ನು ತೆಗೆಯಬಹುದು. ಈ ಒಂದು ಯೋಜನೆಯಲ್ಲಿ ತಾವು ಕನಿಷ್ಠವಾಗಿ ಮಾಸಿಕವಾಗಿ 250 ರೂಪಾಯಿ ತಾವು ಕಟ್ಟಬಹುದು. ಹಾಗೆ ವಾರ್ಷಿಕವಾಗಿಯೂ ಕೂಡ ತಾವು ಈ ಒಂದು ಯೋಜನೆಯಲ್ಲಿ 250 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 1.5 ಲಕ್ಷವರೆಗೂ ತಾವು ಈ ಒಂದು ಯೋಜನೆಯಲ್ಲಿ ದುಡ್ಡನ್ನು ಕಟ್ಟಬಹುದು. ಕನಿಷ್ಠವಾಗಿ 250 ರೂಪಾಯಿ 250 ರುಪೀಸ್ ತಾವು ಒಂದು ವರ್ಷದಲ್ಲಿ ಕನಿಷ್ಠವಾಗಿ 250 ರೂಪಾಯಿ ಕಟ್ಟೇಬೇಕು. ಕಟ್ಟಲಿಲ್ಲಪ್ಪ ಅಂದ್ರೆ ಈ ಒಂದು ಅಕೌಂಟ್ ನಿಷ್ಕ್ರಿಯ ಆಗುತ್ತೆ. ಅದಕ್ಕಾಗಿ ಗರಿಷ್ಠವಾಗಿ 1.5 ಲಕ್ಷ ತಾವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಡಿಪಾಸಿಟ್ ಮಾಡಬಹುದು ಒಂದು ವರ್ಷದಲ್ಲಿ. ಈ ಒಂದು ಖಾತೆ ಪ್ರಾರಂಭವಾದ 21 ವರ್ಷಗಳವರೆಗೆ ಹಾಗೂ ಮತ್ತೆ ಆ ಒಂದು ಮಗುವಿನ 18 ವರ್ಷ ತುಂಬಿದ ನಂತರ ಅವಳ ಮದುವೆಯವರೆಗೆ ಕಾರ್ಯನಿರ್ವಹಿಸುತ್ತದೆ. ಮಗುವಿನ ಉನ್ನತ ಶಿಕ್ಷಣದ ವೆಚ್ಚದ ಅಗತ್ಯವನ್ನು ಪೂರೈಸಲು ಆಕೆಯ 18 ವರ್ಷ ತುಂಬಿದ ನಂತರ ಅವಶ್ಯಕತೆ ಇದ್ದರೆ ನೀವು ಅರ್ಧ ಹಣವನ್ನು ವಾಪಸ್ ಪಡೆಯಬಹುದು.
ಈ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯುವ ಒಂದು ನಿಯಮಗಳು, ನೀವು ಹೆಣ್ಣು ಮಗುವಿನ ಹೆಸರಲ್ಲಿ ಒಂದು ಖಾತೆಯನ್ನು ಮಾತ್ರ ತೆರೆಯಬಹುದು ಮತ್ತು ಅದರಲ್ಲಿ ನಿರ್ವಹಿಸಬಹುದು. ಅದರಲ್ಲಿ ಅಕೌಂಟ್ನ ದುಡ್ಡಲ್ಲಿ ಡಿಪಾಸಿಟ್ ಇಡೋದು ತೆಗೆದು ಮಾಡಬಹುದು. ಒಬ್ಬ ಹುಡುಗಿಗೆ 2 ಖಾತೆ ತೆರೆಯಲು ಸಾಧ್ಯವಿಲ್ಲ. ಹೆಣ್ಣು ಮಗುವಿನ ಪೋಷಕರು ಅಥವಾ ಕಾನೂನು ಪಾಲಕರು 10 ವರ್ಷ ವಯಸ್ಸಿನವರು ಈ ಖಾತೆಯನ್ನು ಅಧಿಸೂಚಿತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಹುಡುಗಿಯ ಹೆಸರಿನಲ್ಲಿ ತೆರೆಯಬಹುದು. ಎಷ್ಟು ಡಿಪಾಸಿಟ್ ಇಡಬಹುದು? ಈ ಒಂದು ನಿಮ್ಮ ಸುಕನ್ಯಾ ಸಮೃದ್ಧಿ ಡಿಪಾಸಿಟ್ ಅಕೌಂಟ್ ಅಲ್ಲಿ ಎಷ್ಟು ಡಿಪಾಸಿಟ್ ಇಡಬಹುದು ಅಂದ್ರೆ, ಖಾತೆಯನ್ನು ಸಕ್ರಿಯವಾಗಿರಿಸಲು ಅಂದ್ರೆ ನಿಮ್ಮ ಖಾತೆ ಒಂದು ಚಾಲ್ತಿಯಲ್ಲಿಡಲು ತಾವು ಒಂದು ಕನಿಷ್ಠವಾಗಿ 250 ರೂಪಾಯಿ ಈ ಒಂದು ವರ್ಷಕ್ಕೆ ಕನಿಷ್ಠವಾಗಿ ಇಷ್ಟಾದರೂ ಡಿಪಾಸಿಟ್ ಮಾಡಲೇಬೇಕು. ಹಾಗೆ ಈ ಒಂದರ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಅನುಮತಿಸಲಾದ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ 1.5 ಲಕ್ಷ ತಾವು ಹೂಡಿಕೆಯನ್ನು ಮಾಡಬಹುದು. ನೀವು ಕನಿಷ್ಠ ಮೊತ್ತವನ್ನು ಅಂದ್ರೆ ಈಗ ಒಂದು ಕನಿಷ್ಠ ಏನೋ ಒಂದು ವರ್ಷದಲ್ಲಿ ಎಷ್ಟು ಅಮೌಂಟ್ ಒಂದ್ ಪೈಸನ ನಾನು ಅಮೌಂಟ್ ಅಲ್ಲಿ ಏನೋ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಕಟ್ಲಿಲ್ಲಪ್ಪ ಅಂದ್ರೆ ಏನಾಗುತ್ತೆ ನಿಮ್ಮ ಅಕೌಂಟ್? ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಡಿಪಾಸಿಟ್ ಮಾಡದಿದ್ದರೆ ಸುಕನ್ಯಾ ಸಮೃದ್ಧಿ ಖಾತೆಯು ಡಿಫಾಲ್ಟ್ ಖಾತೆ ಆಗಬಹುದು. ಡಿಫಾಲ್ಟ್ ಆಗಿರುವ ಖಾತೆಯನ್ನು ಕನಿಷ್ಠ ಡಿಪಾಸಿಟ್ ಮೊತ್ತವನ್ನು ಪಾವತಿಸುವ ಮೂಲಕ ಖಾತೆಯನ್ನು ತೆರೆದ ದಿನಾಂಕದಿಂದ 15 ವರ್ಷಗಳು ಪೂರ್ಣಗೊಳ್ಳುವ ಮೊದಲು ಪುನಶ್ಚೇತನಗೊಳಿಸಬಹುದು. ಅಂದರೆ ಡಿಫಾಲ್ಟ್ ಮಾಡಿದ ಪ್ರತಿ ವರ್ಷಕ್ಕೆ 250 ರೂಪಾಯಿ ಮತ್ತು ದಂಡದ ಮೊತ್ತ 50 ರೂಪಾಯಿ ತಾವು ಪಾವತಿಸಬೇಕಾಗುತ್ತೆ. ಇದರ ಒಂದು ಬಡ್ಡಿ ದರವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂತ ತಮಗೆ ಈ ಒಂದು ಆಪ್ ಮುಖಾಂತರ ತೋರಿಸ್ತೀನಿ. ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ಬರ್ತಾ ಇರುತ್ತೆ, ತಾವು ಕ್ಯಾಲ್ಕುಲೇಟ್ ಮಾಡಬಹುದು. ಎಷ್ಟಾಗುತ್ತೆ, ನೀವು ಎಷ್ಟು ಕಟ್ಟಿದ್ರೆ ಎಷ್ಟಾಗುತ್ತೆ, ಎಷ್ಟು ಕಟ್ಟಿದ್ರೆ ಎಷ್ಟು ಬರುತ್ತೆ, ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ ತಾವು ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ನೋಡಬಹುದು. ಬನ್ನಿ, ಈ ಒಂದು ನಿಮ್ಮ ಮೊಬೈಲ್ ಅಲ್ಲಿ ಈ ಒಂದು ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡ ತಕ್ಷಣ ತಾವು ಏನಪ್ಪಾ ಅಂದ್ರೆ ಈ SSY ಕ್ಯಾಲ್ಕುಲೇಟರ್ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಕ್ಯಾಲ್ಕುಲೇಟರ್ ಅಂತ SSY ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಮೊದಲಿಗೆ ಫಸ್ಟ್ ಗೆ ಒಂದು ಈ ಗ್ರೋನ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ತಾವು ಇಲ್ಲಿ ಅಮೌಂಟ್ ಅನ್ನ ಇಯರ್ಲಿ ಎಷ್ಟು ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಈಗ 10,000 ಅಂತ ಇಟ್ಕೊಳ್ಳಿ. 10,000 ಮತ್ತೆ ಒಂದು ಗನ್ ಏಜ್ 10 ಇಯರ್ ಅಂತ ತಿಳ್ಕೊಳ್ಳಿ. ಹಾಗೆ ಒಂದು ಸ್ಟಾರ್ಟಿಂಗ್ ಪೀರಿಯಡ್ ಈಗ 2024 ಇದೆ. 2024 ನಾವು ಇವತ್ತಿನಿಂದ ನಾಳೆಯಿಂದಾನೇ ಸ್ಟಾರ್ಟ್ ಮಾಡೋರಿದ್ದೀವಿ ಅಂತ ತಿಳ್ಕೊಳ್ಳಿ. ಇದು ಒಂದು ಸ್ಕೀಮು. ನಾನು 10,000 ರೂಪಾಯಿ ಕಟ್ತಾ ಇದ್ದೀನಿ. ಅಂದ್ಮೇಲೆ ಇಲ್ಲಿ ನೀವು 15 ವರ್ಷ ತನ 1,50,000 ರೂಪಾಯಿ ಅಮೌಂಟ್ ಅನ್ನ ತಾವು ಡಿಪಾಸಿಟ್ ಮಾಡ್ತೀರಾ. 15 ವರ್ಷದಲ್ಲಿ 1,50,000 ರೂಪಾಯಿ ಆಗುತ್ತೆ. ಅದಕ್ಕೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನೋಡಿ, 8.2%. ಇಲ್ಲಿ ಲೇಟೆಸ್ಟ್ SSY ರೇಟ್ ಇದೆಯಾ ನೋಡಿ, ಮೇಲ್ಗಡೆ ಬರ್ತಾ ಇದೆ. 8.2% ಇದೆ. ಇಷ್ಟು ಅಮೌಂಟ್ ನಮಗೆ ಯಾವ ಬ್ಯಾಂಕ್ ಅಲ್ಲಿ FD ಇಟ್ರು ಇಷ್ಟು ಈ ಇಂಟ್ರೆಸ್ಟ್ ರೇಟ್ ಸಿಗೋದಿಲ್ಲ. ಈ ಟೋಟಲ್ ಇಂಟ್ರೆಸ್ಟ್ 3,11,839 ರೂಪಾಯಿ ತಮಗೆ ಈ ಒಂದು 1,50,000ಕ್ಕೆ ಇಷ್ಟು ಇಂಟ್ರೆಸ್ಟ್ ಸಿಗ್ತಾ ಇದೆ 21 ವರ್ಷದಲ್ಲಿ. ಮೆಚುರಿಟಿ ಇಯರ್ ಈಗ 2024 ನಾವು ಸ್ಟಾರ್ಟ್ ಮಾಡಿದ್ರೆ 21 ವರ್ಷ ನಂತರ ಅಂದ್ರೆ 2045 ಒಂದು 21 ಇಯರ್ಸ್ ಆಗುತ್ತೆ. ಮೆಚುರಿಟಿ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದ್ರೆ ನಿಮ್ ಕೈಗೆ ಅಮೌಂಟ್ 4,61,839. ಇಷ್ಟು ಅಮೌಂಟ್ ತಮಗೆ ಒಂದು 21 ವರ್ಷದ ನಂತರ ಈ ಒಂದು ಅಮೌಂಟ್ ಸಿಗುತ್ತೆ. ಹಾಗೆ ಇಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಈ ಅಮೌಂಟ್ ಅನ್ನು ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿದೆಯಪ್ಪ ಅಂದ್ರೆ 1,50,000 ರೂಪಾಯಿ ತಾವು ವಾರ್ಷಿಕವಾಗಿ ಇಯರ್ಲಿ ತಾವು 1,50,000 ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಅಂದ್ರೆ ತಮಗೆ ಈ ಒಂದು 2024 ಸ್ಟಾರ್ಟ್ ಮಾಡಿ ನಾವು ಒಂದು 15 ವರ್ಷದಲ್ಲಿ ಎಷ್ಟು ಅಮೌಂಟ್ ಕಟ್ತೀರಪ್ಪ ಅಂದ್ರೆ 22,50,000 ಅಮೌಂಟ್ ಅನ್ನು ತಾವು ಜಮಾ ಮಾಡ್ತೀರಾ 15 ವರ್ಷದಲ್ಲಿ. ಅದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಎಷ್ಟು ಸಿಗುತ್ತಪ್ಪ ಅಂದ್ರೆ 46,77,578 ರೂಪಾಯಿ ಒಂದು ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಇದರ ಒಂದು ಮ್ಯಾಚುರಿಟಿ ಇಯರ್ ಇರುತ್ತೆ 2045. ಹಾಗೆ ಈ ಒಂದು ಮ್ಯಾಚುರಿಟಿ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ ತಮ್ಮ ಕೈಗೆ ಸಿಗೋದು 69,27,578 ರೂಪಾಯಿ. ನೋಡಿ ಎಷ್ಟು ಬಡ್ಡಿ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ
ಒಂದು 21 ವರ್ಷದಲ್ಲಿ 69 ಲಕ್ಷ ಚಿಲ್ಲರೆ ಅಮೌಂಟ್ ತಮ್ಮ ಕೈಗೆ ಸಿಗ್ತಾ ಇದೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. ಈಗ ಇದು ಮ್ಯಾಕ್ಸಿಮಮ್ ಅಮೌಂಟ್ ಆಯ್ತು. ಈಗ ಮಿನಿಮಮ್ ಕನಿಷ್ಠ ಅಮೌಂಟ್, ಕನಿಷ್ಠ ತಾವು ವರ್ಷಕ್ಕೆ 250 ರೂಪಾಯಿ ಕಟ್ಟಿದ್ರಪ್ಪ ಅಂದ್ರೆ 15 ವರ್ಷದಲ್ಲಿ 3750 ರೂಪಾಯಿ ಜಮಾ ಆಗುತ್ತೆ ಡೆಪಾಸಿಟ್. ಅದಕ್ಕೆ ಇಂಟ್ರೆಸ್ಟ್ ಆಗುತ್ತೆ 7796 ರೂಪಾಯಿ. ಇದೊಂದು 21 ವರ್ಷ ಆದ್ಮೇಲೆ ತಮ್ಮ ಕೈಗೆ ಅಮೌಂಟ್ ಸಿಗುತ್ತೆ 11,546 ರೂಪಾಯಿ. ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಸಿಗ್ತಾ ಇದೆ ತಮಗೆ 7,796 ರೂಪಾಯಿ. ಹೀಗೆ ಮ್ಯಾಕ್ಸಿಮಮ್ ಕೂಡ ಮಾಡಿ ತೋರಿಸಿದೀನಿ ನಿಮಗೆ, ಮಿನಿಮಮ್ ಕೂಡ ಮಾಡಿ ತೋರಿಸಿದೀನಿ. ತಮಗೆ ಇದಕ್ಕೂ ಬಿಟ್ಟು ಬೇರೆ ಯಾವ ಅಮೌಂಟ್ ನಿಮಗೆ 10,000 ಕಟ್ಟೋದಿದೆಯೋ 20,000 ಕಟ್ಟೋದಿದೆಯೋ ಹೀಗೆ ತಮ್ಮ ಈ ಒಂದು ಕ್ಯಾಲ್ಕುಲೇಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಮ್ಯಾಚುರಿಟಿ ವ್ಯಾಲ್ಯೂವನ್ನ ತಿಳ್ಕೊಳ್ಳಿ. ಹಾಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ಆ್ಯಪ್ ಮುಖಾಂತರ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಕ್ಯಾಲ್ಕುಲೇಟರ್ ಮೂಲಕ ತಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಮ್ಯಾಚುರಿಟಿ ಅಮೌಂಟ್ ಎಷ್ಟಿದೆ ಎಲ್ಲವೂ ಕೂಡ ಈ ಒಂದು ಕ್ಯಾಲ್ಕುಲೇಟರ್ ಮೂಲಕ ತಿಳ್ಕೊಳ್ಳಿ. ಬನ್ನಿ ಮತ್ತೆ ಮುಂದೆ ಇದರ ಡೀಟೇಲ್ಸ್ ಏನೇನಿದೆ, ಹೇಗೆ ಅಪ್ಲೈ ಮಾಡಬೇಕು, ಇದರ ಅರ್ಹತೆಗಳೇನು ಎಲ್ಲವೂ ಕೂಡ ಡೀಟೇಲ್ ಈ ಒಂದು ಸುಕನ್ಯಾ ಸಮೃದ್ಧಿ ಕ್ಯಾಲ್ಕುಲೇಟರ್ ನಲ್ಲಿ ತಾವು ಎಷ್ಟು ಕಟ್ಟಿದ್ರೆ ಎಷ್ಟು ಮ್ಯಾಚುರಿಟಿ ಅಮೌಂಟ್, ಮತ್ತೆ ನೀವು ಎಷ್ಟು ಡಿಪಾಸಿಟ್ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಡಿಪಾಸಿಟ್ ಮಾಡಿದ್ರೆ ಎಷ್ಟು ಮ್ಯಾಚುರಿಟಿ ಅಮೌಂಟ್ ಬರುತ್ತೆ ಎಲ್ಲವೂ ಕೂಡ ಡೀಟೇಲ್ ತಿಳ್ಕೊಂಡ್ರಿ. ಈಗ ಈ ಒಂದು ಖಾತೆ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಒಂದು ಹೇಳ್ತೀನಿ ಬನ್ನಿ. ಈ ಒಂದು ಆಕೆಗೆ ಒಂದು ಮಗುವಿಗೆ 10 ವರ್ಷ ವಯಸ್ಸಾದಾಗ ಖಾತೆಯನ್ನು ತೆರೆದಿರುವ ಹೆಣ್ಣು ಮಗು ಸ್ವಂತ ಖಾತೆಯನ್ನು ನಿರ್ವಹಿಸಬಹುದು. ಆದಾಗ್ಯೂ ಖಾತೆಯಲ್ಲಿ ಠೇವಣಿಯನ್ನು ಪಾಲಕರು ಅಥವಾ ಯಾವುದೇ ಇತರ ವ್ಯಕ್ತಿ ಅಥವಾ ಅಧಿಕಾರಿಗಳು ಮಾಡಬೇಕು. ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆದ ದಿನಾಂಕದಿಂದ 21 ವರ್ಷಗಳ ನಂತರ ಅಥವಾ 18 ವರ್ಷಗಳನ್ನು ತಲುಪಿದ ನಂತರ ಹೆಣ್ಣು ಮಗುವಿನ ಮದುವೆಯ ಸಮಯದಲ್ಲಿ 1 ತಿಂಗಳ ಮೊದಲು ಅಥವಾ ಮದುವೆಯ ದಿನಾಂಕದ 3 ತಿಂಗಳ ನಂತರ ಮೆಚುರಿಟಿ ಆಗುತ್ತದೆ. ಇವತ್ತು ನೀವು ಅಕೌಂಟ್ ಓಪನ್ ಮಾಡಿ ಇವತ್ತು ಡಿಪಾಸಿಟ್ ಮಾಡಿದ್ರಂದ್ರೆ ಇಲ್ಲಿನಿಂದ 21 ವರ್ಷ ತನ ಅದರ ಒಂದು ಮೆಚುರಿಟಿ ಅಮೌಂಟ್ ಇರುತ್ತೆ. ಇಲ್ಲ ಆ ಮಗುವಿಗೆ ಒಂದು 18 ವರ್ಷ ಆದ್ಮೇಲೆ ಆ ಮಗುವಿನ ಒಂದು ಮದುವೆಯ ಒಂದು ನಿಶ್ಚಯ ಆದ್ಮೇಲೆ ಮದುವೆಯ ಒಂದು ಡೇಟ್ ಗಿಂತ 1 ತಿಂಗಳು ಮೊದಲೇ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಇಲ್ಲ ಮದುವೆ ಆದ 3 ತಿಂಗಳ ಮೇಲೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಈ ಒಂದು ಖಾತೆಯನ್ನು ವರ್ಗಾಯಿಸಬಹುದೇ? ಖಾತೆಯನ್ನು ತೆರೆದಿರುವ ಹೆಣ್ಣು ಮಗು ನಗರವನ್ನು ಹೊರತುಪಡಿಸಿ ಬೇರೆ ಸ್ಥಳಕ್ಕೆ ವರ್ಗಾವಣೆಗೊಂಡರೆ ಭಾರತದಲ್ಲಿ ಎಲ್ಲಿಯಾದರೂ ಖಾತೆಯನ್ನು ವರ್ಗಾಯಿಸಬಹುದು. ವರ್ಗಾವಣೆ ವಿನಂತಿಯನ್ನು ಭರ್ತಿ ಮಾಡಬೇಕು ಮತ್ತು ಒಬ್ಬರು ತಮ್ಮ ಬ್ಯಾಂಕ್ ಪೋಸ್ಟ್ ಆಫೀಸ್ ಶಾಖೆಯನ್ನು ಪಾಸ್ಬುಕ್ನೊಂದಿಗೆ ಭೇಟಿ ಮಾಡಬೇಕಾಗುತ್ತದೆ. ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಏನಪ್ಪ ದಾಖಲಾತಿಗಳು ಬೇಕಪ್ಪ ಅಂದ್ರೆ ಅಗತ್ಯವಿರೋ ಡಾಕ್ಯುಮೆಂಟ್ಸ್ ಆಯಾ ಸರ್ಕಾರಿ ಪೋರ್ಟಲ್ ನಿಂದ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಫಾರ್ಮ್ ನಲ್ಲಿ ಅಗತ್ಯ ಇರುವ ವಿವರಗಳನ್ನು ಭರ್ತಿ ಮಾಡಿ ಇವುಗಳನ್ನು ಒಳಗೊಂಡಿರುವ ಅಂದ್ರೆ ಇವು ಕೆಳಗೆ ಹೇಳ್ತಕ್ಕಂಥ ದಾಖಲಾತಿಗಳು: ಗುರುತಿನ ಪುರಾವೆ, ಹೆಣ್ಣು ಮಗು ಮತ್ತು ಪೋಷಕರು ಒಟ್ಟಿಗೆ ಇರುವ ಛಾಯಾಚಿತ್ರಗಳು, ಅಂದ್ರೆ ತಮ್ಮ ಮಗುವಿನ ಒಂದು ಫೋಟೋ ಮತ್ತು ಹಾಗೆ ಪೇರೆಂಟ್ಸ್ ಜೊತೆಗಿರುವಂತ ಒಂದು ಫೋಟೋವನ್ನು ಬೇಕು. ಹಾಗೆ ಗುರುತಿನ ಪುರಾವೆ ಅಂದ್ರೆ ಐಡೆಂಟಿಟಿ ಕಾರ್ಡು, ಮತ್ತೆ ಒಂದು ಅಡ್ರೆಸ್ ಪ್ರೂಫ್, ಮತ್ತೆ ಆಧಾರ್ ಕಾರ್ಡ್ ಕಡ್ಡಾಯ, ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ. ಇವಿಷ್ಟಿದ್ರೆ ತಾವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಳ್ಬಹುದು. ಈ ಒಂದು ಖಾತೆ ಹೇಗೆ ತೆರೆಯಬಹುದಪ್ಪ ಅಂದ್ರೆ ಒಂದು ಅಂಚೆ ಕಚೇರಿ ಅಥವಾ ವಾಣಿಜ್ಯ ಬ್ಯಾಂಕ್ಗಳು, ಯಾವುದೇ ಬ್ಯಾಂಕ್ಗಳು ಹೋಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಖಾತೆ ತೆರೆಯಬಹುದು. ತಾವು ಈ ಒಂದು ಯಾವುದೇ ಬ್ಯಾಂಕ್ ಅಲ್ಲಿ ಹೋಗಿ ನಾನು ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡ್ಬೇಕಂತ ಇದ್ದೀನಿ ಅಂತಂದ್ರೆ ತಾವು ಅವರು ಒಂದು ಬ್ಯಾಂಕಿನವರು ತಮಗೆ ಎಲ್ಲವನ್ನು ಪೂರ್ತಿಯಾಗಿ ಡೀಟೇಲ್ ಅನ್ನು ಹೇಳ್ತಾರೆ. ಹಾಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕನಿಷ್ಠ 250 ರೂಪಾಯಿ ಹಾಗೆ ಗರಿಷ್ಠ ಮೊತ್ತ 1,50,000 ರೂಪಾಯಿ ತಾವು ವಾರ್ಷಿಕವಾಗಿ ಹೂಡಿಕೆಯನ್ನು ಮಾಡಬಹುದು. 15 ವರ್ಷ ತನ ತಾವು ಈ ಒಂದು ಹೂಡಿಕೆಯನ್ನು ಮಾಡಬಹುದು. ಈ 15 ವರ್ಷ ಆದ್ಮೇಲೆ ತಮಗೆ 21 ವರ್ಷಕ್ಕೆ ಈ ಒಂದು ಮ್ಯಾಚುರಿಟಿ ಅಮೌಂಟ್ ಅನ್ನ ಸಿಗುತ್ತೆ. ಅದು ಹೇಗೆ ಸಿಗುತ್ತೆ ಅಂತ ನಾನು ಈಗಾಗಲೇ ಒಂದು ಕ್ಯಾಲ್ಕುಲೇಟರ್ ಅಲ್ಲಿ ತಮಗೆ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ತೋರಿಸಿದ್ದೀನಿ. ತಾವು ಕೂಡ ಆ ಕ್ಯಾಲ್ಕುಲೇಟರ್ ಹೋಗಿ ಅದರ ಪ್ರಕಾರ ತಾವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಒಂದು ಸುಕನ್ಯಾ ಸಮೃದ್ಧಿ ಇರೋದು ಒಂದು ಫ್ಯಾಮಿಲಿಯಲ್ಲಿ 2 ಹೆಣ್ಣು ಮಕ್ಕಳಿಗೆ ಮಾತ್ರ. ಬೇರೆ 3ನೇ ಹೆಣ್ಣು ಮಗು ಹುಟ್ಟಂದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅವರಿಗಾಗಿ ಬರುವುದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ವಿಷಯಗಳಿದಾವೆ. ಹಾಗೆ ಮತ್ತೆ ಈ ಒಂದು
ಎಷ್ಟು ಬಡ್ಡಿ ಸಿಗಲಿದೆ ಅಂತ ಕೂಡ ತಮಗೆ ಡೀಟೇಲ್ ಅನ್ನು ಹೇಳಿದ್ದೀನಿ. ಇದರ ಈ ಒಂದು ಯೋಜನೆ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಒಂದು ಅಂಗವಾಗಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗಾಗಿ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಹೆಣ್ಣು ಹುಟ್ಟಿತಂದ್ರೆ ಮತ್ತೆ ಈ ಒಂದು ಗ್ರಾಮೀಣ ಜನಕ್ಕೆ ಬಹಳ ಒಂದು ಚಿಂತೆ ಆಗಿಬಿಡುತ್ತೆ. ಮುಂದೆ ಅವಳ ಒಂದು ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಮತ್ತೆ ಅವಳ ಒಂದು ಮದುವೆಯ ಖರ್ಚಿಗಾಗಿ ಮತ್ತೆ ಉನ್ನತ ಶಿಕ್ಷಣಕ್ಕಾಗಿ ಹೇಗೆ ಮಾಡೋದು ಅಂತ ಅದಕ್ಕಾಗಿ ಒಂದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅವರು ಆ ಒಂದು ಎಲ್ಲ ವಿಷಯಗಳನ್ನು ಮನಗಂಡು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅದಕ್ಕಾಗಿ ಈ ಒಂದು ಯೋಜನೆಯ ಫಲವನ್ನು ಎಲ್ಲರೂ ತಾವು ತಮ್ಮ ಮಕ್ಕಳಿಗಾಗಿ ಯೋಜನೆಯ ಫಲವನ್ನು ಪಡೆಯಿರಿ. ಹಾಗೆ ತಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸಿ. ಈ ಒಂದು ವಿಡಿಯೋ ತಮಗೆ ಉಪಯುಕ್ತ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಮ್ಮ ರಿಲೇಷನ್ ನಲ್ಲಿ, ಸಂಬಂಧಿಕರಲ್ಲಿ ಹಾಗೆ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಅನೇಕ ವಿಡಿಯೋಗಳು ಡೈಲಿ 2-3 ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ಬರ್ತಾ ಇರ್ತವೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಮೊದಲ ಬಾರಿಗೆ ತಾವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ ಗಳಿಗೆ ನನ್ನ ಒಂದು ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಮನೆಯಲ್ಲಿ ಒಂದು